ಕಾಗವಾಡ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಐಜಿ ಚೇತನ್ ಸಿಂಗ್ ರಾಥೋರ್ ಏನಂದ್ರು? ರಾಜ್ಯದ ಗಡಿ ಠಾಣೆಯಾಗಿರುವ ಕಾಗವಾಡ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಠಾಣೆಗೆ ಆಗಮಿಸುವ ದೂರುದಾರರು ಮತ್ತು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕೆಂದು ಉತ್ತರ ವಲಯ ಐಜಿಪಿ ಚೇತನ್ ಸಿಂಗ್ ರಾಥೋರ್ ಪೊಲೀಸ್ ಸಿಬ್ಬಂದಿಗಳಿಗೆ ಸೂಚನೆ ನೀಡಿದ್ದಾರೆ. ರೀತಿಯಿಂದ ಮಾತಾಡಿಕೊಂಡು ಕಾನೂನು ಚೌಕಟ್ಟು ಒಳಗಡೆ ಏನು ಪರಿಹಾರ ಕೊಡಲಿಕ್ಕೆ ಆಗ್ತದೆ, ಯಾವುದೇ ಹರಾಸ್ಮೆಂಟ್ಗೆ ಅವಕಾಶ ಕೊಡಬಾರ್ದು ಎಂಥವ್ರಿಗೆ ನಮ್ಮ ಥರನ. ಅವರು ಗುರುವಾರ ದಿನಾಂಕ 27ರಂದು ಕಾಗವಾಡ ಪೊಲೀಸ್ ಠಾಣೆಗೆ ವಿಶೇಷ ತಪಾಸಣೆಗಾಗಿ ಆಗಮಿಸಿ ಪೊಲೀಸ್ ಠಾಣೆಯನ್ನ ವೀಕ್ಷಣೆ ಮಾಡಿ ಪೊಲೀಸ್ ಸಿಬ್ಬಂದಿಯೊಂದಿಗೆ ಸಂವಾದ ಮಾಡುತ್ತಾ ಖಡಕ್ ಸೂಚನೆ ನೀಡಿದರು. ಇದು ನಮ್ಮ ಇಲಾಖೆಯಲ್ಲಿ ಇಂಟರ್ನಲ್ ಆಗಿರುವ ಒಂದು ವ್ಯವಸ್ಥೆ ಇರ್ತದೆ, ಇನ್ಸ್ಪೆಕ್ಷನ್ಗಾಗಿ ಸ್ಟೇಷನ್ಗೆ ಬಂದಿದೆ. ಸುಂದರವಾಗಿ ಒಂದು ಹೊಸ ಬಿಲ್ಡಿಂಗ್ ಇದೆ, ಸಿಬ್ಬಂದಿನ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ನ್ಯೂನತೆಗಳು ಕಂಡು ಬಂದಲ್ಲಿ ಅದನ್ನು ಸರಿಪಡಿಸಲಿಕ್ಕೆ ಸಹ ನಿರ್ದೇಶ ನೀಡಿದೆ. ಅದನ್ನು ಸುತ್ತ ಪರಿಶೀಲನೆ ಮಾಡಿಕೊಂಡು ಹೆಚ್ಚಿನ ವ್ಯವಸ್ಥೆ ಮಾಡಲಿಕ್ಕೆ ಕ್ವಾರ್ಟರ್ಸ್ ಈಗಾಗಲೇ ಸ್ವಲ್ಪ 12 ಇದೆ, ಬಟ್ ಕಡಿಮೆ ಬಿದ್ದಿದೆ. ತಾಲೂಕಾ ಹೆಡ್ ಕ್ವಾರ್ಟರ್ ಇದರಿಂದ ಇನ್ನೂ ಜಾಸ್ತಿ ಕ್ವಾರ್ಟರ್ ಸಿಗಬೇಕು ಅಂತ ನಾವು ಮನವರಿಕೆ ಮಾಡ್ತೀವಿ. ವೆಹಿಕಲ್, ಲಾಜಿಸ್ಟಿಕ್ ಸಿಬ್ಬಂದಿನ ಎಲ್ಲ ನಾವು ಕೂಲಂಕುಷವಾಗಿ ಪರಿಶೀಲಿಸಿ ಮೇಲೆ ಸೀನಿಯರ್ ಆಫೀಸರ್ಗೆ ಹೇಳ್ತೀವಿ. ಅದನ್ನು ಮತ್ತೆ ರಿವೈಸ್ ಮಾಡ್ತೀವಿ ನಾವು ಪ್ರಪೋಸಲ್. ಔಟ್ಪೋಸ್ಟ್ ಅಂದರೆ ಆ ಏರಿಯಾ ಅಲ್ಲಿ ಭಾಳಷ್ಟು ಕವರ್ ಆಗ್ತದೆ. ಹೌದು, ಅದನ್ನು ಮತ್ತೆ ಅವಶ್ಯಕತೆ ಇದ್ದಲ್ಲಿ ನಾವು ರಿವೈಸ್ ಮಾಡಿ ಆ ಕಂಪ್ಲೇಂಟ್ಗಳನ್ನು ಸುತ್ತು ವಿಚಾರಣೆ ಮಾಡಿಕೊಂಡು ಮುಂದಿನ ಕ್ರಮ ತಗೊಳ್ತೀವಿ. ಈಗಾಗಲೇ ಆನರೇಬಲ್ ಹೋಮ್ ಮಿನಿಸ್ಟರ್ ನಿನ್ನೆ ಬಂದು ಎಲ್ಲ ರಿವ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಅವರ ನಿರ್ದೇಶನಕ್ಕೆ ನಾವು ಮುಂದಿನ ವ್ಯವಸ್ಥೆ ಮಾಡ್ತೀವಿ. ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ಕಳೆದ 12 ವರ್ಷಗಳಿಂದ ಅಪರಾಧ ಮತ್ತು ಅಪಘಾತಗಳಲ್ಲಿ ಜಪ್ತಿ ಮಾಡಲಾಗಿರುವ ಸುಮಾರು 20ಕ್ಕೂ ಹೆಚ್ಚು ವಾಹನಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡುವಂತೆ ಸೂಚನೆ ನೀಡಿದರು. ಇಲಾಖೆ ಸಿಬ್ಬಂದಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಕೆಲ ಸೂಚನೆಗಳನ್ನು ನೀಡಿದ ಅವರು ಗಡಿಯಲ್ಲಿ ಯಾವುದೇ ಅಕ್ರಮ ಚಟುವಟಿಕೆಗಳಿಗೆ ಆಸ್ಪದ ನೀಡದೆ ಜೊತೆಗೆ ಠಾಣೆಯಲ್ಲಿ ಜನಸ್ನೇಹಿ ವಾತಾವರಣ ನಿರ್ಮಾಣ ಮಾಡುವ ಮೂಲಕ ನೊಂದ ಜನರೊಂದಿಗೆ ಸೌಜನ್ಯತೆಯಿಂದ ವರ್ತಿಸಿ ಅನಾವಶ್ಯಕವಾಗಿ ತೊಂದರೆ ನೀಡಬಾರದು ಎಂದು ಸೂಚಿಸಿದರು. ಕಾಗವಾಡ ಠಾಣೆಗೆ ಸಿಬ್ಬಂದಿಯ ಕೊರತೆ ಮತ್ತು ವಸತಿ ಗೃಹಗಳ ಕುರಿತು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ಕಾಗವಾಡ ಠಾಣೆಗೆ 52 ಸಿಬ್ಬಂದಿಗಳ ಅವಶ್ಯಕತೆ ಇದ್ದು ಸದ್ಯ 32 ಸಿಬ್ಬಂದಿಗಳು ಮಾತ್ರ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜೊತೆಗೆ ಇಲ್ಲಿ ಹೆದ್ದಾರಿ ಗಸ್ತು ವಾಹನದ ಅವಶ್ಯಕತೆ ಇದ್ದು ಈ ಕುರಿತು ಇಲಾಖೆಯ ಗಮನಕ್ಕೆ ತಂದು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಇನ್ನು ನಕಲಿ ಪತ್ರಕರ್ತರ ಹಾವಳಿ ಕುರಿತು ಕಳವಳ ವ್ಯಕ್ತಪಡಿಸಿದ ಅವರು, ಅಂತವರ ಮೇಲೆ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈ ವೇಳೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ರಾಮನಗೌಡ ಬಸರ್ಗಿ, ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಡಿ, ಪಿಎಸ್ಐ ರಾಘವೇಂದ್ರ ಕೋತ್, ಪಿಎಸ್ಐ ಅಫರಾದ್ ರಫೀಕ್ ಆಳಂದ್, ಎಎಸ್ಐಗಳಾದ ಎಲ್ಎನ್ ಕುಂಬಾರೆ, ಬಿಎಸ್ ಪೂಜಾರಿ ಸೇರಿದಂತೆ ಕಾಗವಾಡ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ.